ಧನಾನಂದನ ಮೇಲೆ ತನ್ನ ಸೇಡು ತೀರಿಸಲು ಈ ಹುಡುಗನನ್ನು ಬಳಸುವ ಯೋಚನೆ ಚಾಣಕ್ಯ ಮಾಡಿದ. ಚಾಣಕ್ಯನ ಪತ್ನಿ ಯಶೋಧರ ಪುಟ್ಟ ಬಾಲಕನಾದ ಚಂದ್ರಗುಪ್ತನಿಗೆ ಚಾಣಕ್ಯ ಯಾಕೆ ವಿಷ ಕೊಡ್ತಿದ್ದಾರೆ ಅಂತ ಬೆಚ್ಚಿಬಿದ್ದಳು. ಬಾಲಕನಿಗೆ ವಿಷ ಉಣಿಸುವುದು ಮಹಾಪಾಪ ಸ್ವಾಮಿ. ಪಿಂಪಲಿ ರಾಜ್ಯದಲ್ಲಿ ರಾಜ ಭೀಮದೇವನು ಇವತ್ತು ತನ್ನ ದರ್ಬಾರಿನಲ್ಲಿ ಒಂದು ಸೈದ್ಧಾಂತಿಕ ಸಮ್ಮೇಳನವನ್ನು ಆಯೋಜಿಸಿದ್ದ. ಇಡೀ ಭಾರತ ವರ್ಷದ ಎಲ್ಲ ವಿದ್ಯಾಲಯಗಳ ಅತ್ಯಂತ ಉತ್ಕೃಷ್ಟ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸುತ್ತಿದ್ದರು. ಅವರೆಲ್ಲರಿಗೂ ದಾನ ದಕ್ಷಿಣೆಗಳನ್ನು ನೀಡುವುದರೊಂದಿಗೆ ವಿಜೇತರಾದವರಿಗೆ ರಾಜನ ಮಂತ್ರಿ ಮಂಡಲದಲ್ಲಿ ಮಂತ್ರಿ ಸ್ಥಾನವನ್ನು ಸಹ ನೀಡುವುದಾಗಿ ಘೋಷಿಸಲಾಗಿತ್ತು. ಮಹಾಮಂತ್ರಿ ಕೃಷ್ಣ ಸ್ವಾಮಿಯವರು ಸ್ಪರ್ಧಾಳುಗಳಿಗೆ ಸಮಾಜದ ಹಿತದ ಕುರಿತು ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ನಿನ್ನ ಹೆಸರೇನು? ನನ್ನ ಹೆಸರು ಹರಿಕೃಷ್ಣ. ಹಾಗಾದರೆ ಹೇಳು, ಅತಿ ಎತ್ತರವಾದ ವಸ್ತು ಯಾವುದು? ಪರ್ವತ. ಅಲ್ಲ, ಸ್ವಾಭಿಮಾನ.